ರಾಜಕಾರಣದಲ್ಲಿ ಯಾರ್ಯಾರ ಪರಿಸ್ಥಿತಿ ಮತ್ತು ಯಾರ್ಯಾರ ಪ್ರಭಾವ ಎಲ್ಲೆಲ್ಲಿ ಹೇಗೆ ಇರುತ್ತೋ ಅಂತ ಹೇಳೋದಕ್ಕಾಗೋದಿಲ್ಲ. ಇವತ್ತು ಕೇರಳದಲ್ಲಿ ನಡೆದಂತಹ ಅಲ್ಲಿಯ ಮುಖ್ಯಮಂತ್ರಿ ಸತೀಶನ್ ಅವರ ಪ್ರಮಾಣ ವಚನ ಕಾರ್ಯಕ್ರಮ ಇಂಥದ್ದೊಂದು ಅಪರೂಪದ ಘಟನೆಗೆ ಸಾಕ್ಷಿಯಾಯಿತು. ಪ್ರಮಾಣ ವಚನ ಸ್ವೀಕಾರ ಮಾಡಿದವರು ಮುಖ್ಯಮಂತ್ರಿಯಾಗಿ ಸತೀಶನ್ ಅವರು, ಆದರೆ ಘೋಷಣೆ ಕೂಗಿದ್ದು ನಮ್ಮ DCM DK ಶಿವಕುಮಾರ್ ಪರ. ಈ ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ. ಪ್ರಮಾಣ ವಚನ ಸ್ವೀಕಾರಕ್ಕೆ DKC ಬರ್ತಾ ಇದ್ದ ಹಾಗೆ ಡಿ ಕೆ ಅಂತ ಹೇಳಿ ಜನ ಅಲ್ಲಿ ಅವರು ಖುಷಿಯಿಂದ ಕುಪ್ಪಳಿಸಿದ್ರು, ಘೋಷಣೆಗಳು ಕೂಗಿದ್ರು. DK ಶಿವಕುಮಾರ್ ಕೇರಳದ ನಾಯಕ ಇರ್ಬೋದೇನೋ ಎನ್ನುವ ಮಟ್ಟಿಗೆ ಅಲ್ಲಿ ಜಯಘೋಷ ಬಿದ್ದು. ಇವೆಲ್ಲಕ್ಕಿಂತ ಹೆಚ್ಚಾಗಿ ಬೇರೆ ರಾಜ್ಯದಲ್ಲಿ ರಾಹುಲ್ ಗಾಂಧಿ ಅವರ ಮುಂದೆ, ಪ್ರಿಯಾಂಕಾ ಗಾಂಧಿ ಅವರ ಮುಂದೆ DK ಪರ ಕಾಂಗ್ರೆಸ್ನ ಕಾರ್ಯಕರ್ತರು ಘೋಷಣೆ ಕೂಗಿದ್ದು ಮತ್ತೊಂದು ವಿಶೇಷ. ಇವೆಲ್ಲ ರಾಜಕೀಯವಾಗಿ ಅವರಿಗೆ ಎಷ್ಟು ಲಾಭ ಆಗುತ್ತೋ ನಷ್ಟ ಆಗುತ್ತೋ ಬೇರೆ ಮಾತು. ಇಂಥದ್ದೆಲ್ಲವನ್ನು ಕೂಡ DK ಶಿವಕುಮಾರ್ ನೋಡಿಬಿಟ್ಟಿದ್ದಾರೆ. ಆದರೆ ಇದೊಂದು ಅಪರೂಪದ ಘಟನೆ ಅಂತ ಅನ್ನಿಸ್ತು. ಅದಕ್ಕಾಗಿ ಈ ದೃಶ್ಯಗಳನ್ನ ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ.